ಬನ್ನಿ ಹಾಗಿದ್ರೆ ರಾಶಿ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಮೊಟ್ಟ ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ತದೆ. ಶನಿದೇವರ ಪ್ರವೇಶವನ್ನು ನೀವು ನೋಡ್ತಾ ಇದ್ದೀರಿ. ಆದ್ದರಿಂದ ಪೂರ್ವಾಭಾವಿಯಾಗಿ ಕೆಲವೊಂದಿಷ್ಟು ಚಿಂತನೆಗಳು ನಡೆಯುವಂಥದ್ದು. ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಅನುಕೂಲಕರವಾದಂತಹ ದಿನ ಆಗಲಿದೆ. ವಾಹನಗಳಿಂದ ಎಚ್ಚರವಾಗಿರಿ ಮತ್ತು ನೀವು ನಡೆಯುವಂತಹ ಹಾದಿ ಯಾವುದು, ಎಲ್ಲಿ ಹೊಂಟೇನಿ, ಯಾವ ರೀತಿಯಾಗಿರಬೇಕು, ಇದೆಲ್ಲದರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ. ಯಾಕೆ ಸ್ವಲ್ಪ ಮೈ ಮರೆತ್ರಿ ಅಂತಂತಂದರೆ ಅನಾಹುತಗಳಾಗುವಂತಹ ಸಂಭವ ಇದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಆರೋಗ್ಯದಿಂದ ನೀವಿರ್ತೀರಿ. ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಇಲ್ಲ. ಆದರೆ ಮನಸ್ಸಿಗೆ ಕೆಲವೊಂದಿಷ್ಟು ಮಾತುಗಳು ನಾಟ್ತವೆ. ಮನಸ್ಸಿಗೆ ಕೆಲವೊಂದಿಷ್ಟು ಮಾತುಗಳು ಅದು ನಿಮಗೆ ನಾಟಿದಾಗ ನಿಮ್ಮ ಮನಸ್ಸಿಗೆ ಸ್ವಲ್ಪ ತ್ರಾಸಾಗುವಂಥದ್ದು. ಆದರೆ ಅದನ್ನು ಮನೋನಿಯಾಮಕರಾಗಿರ್ತಕ್ಕಂತಹ ರುದ್ರದೇವರಲ್ಲಿ ನೀವು ಸಮರ್ಪಣೆ ಮಾಡಿಬಿಟ್ರೆ ನೀವು ನಿಶ್ಚಿಂತೆಯಿಂದ ಇವತ್ತಿನ ದಿನವನ್ನು ಕಳೆಯಬಹುದಾಗಿದೆ. ಕರ್ಕರಾಶಿ. ಕರ್ಕರಾಶಿಯವರು ಇವತ್ತಿನ ದಿವಸ ತಪ್ಪದೆ ಜಲದಾನವನ್ನು ಮಾಡಬೇಕು. ಜಲಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಗಂಗಾದಿ ತೀರ್ಥಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಈ ಜಲದಾನದಿಂದ ಮನಸ್ಸು ತಿಳಿಯಾಗಲಿ, ಶಾಂತವಾಗಲಿ ಅಂತನ್ನುವಂತಹ ಪ್ರಾರ್ಥನೆಯನ್ನು ವಿಶೇಷವಾಗಿ ಕರ್ಕರಾಶಿಯವರು ಮಾಡಿಕೊಂಡಾಗ ಇವತ್ತಿನ ದಿವಸ ನಿಮಗೆ ಶುಭಕರವಾಗ್ತದೆ. ಸಿಂಹರಾಶಿ. ಸಿಂಹರಾಶಿಯವರು ಇವತ್ತಿನ ದಿವಸ ಎಚ್ಚರದಿಂದ ಓಡಾಡಬೇಕು. ಯಾಕೆ ಅಂತಂದರೆ ನೀವು ಓಡಾಡುವಂತಹ ಏನು ಕ್ಷೇತ್ರ ಇದೆ ಆ ಕ್ಷೇತ್ರದಲ್ಲಿ ಬಹಳಷ್ಟು ವಿಘ್ನಗಳಾಗುವಂತಹ ಸಂಭವ, ಕಷ್ಟಗಳು ಬರುವಂತಹ ಸಂಭವ. ಈ ವಿಘ್ನಗಳನ್ನು, ಕಷ್ಟಗಳನ್ನು ನೀವು ದಾಟಬೇಕು ಅಂತಂತಂದರೆ ಲಕ್ಷ್ಮೀ ನರಸಿಂಹದೇವರ ಸ್ಮರಣೆಯನ್ನು ಮಾಡಿ ನಿಮ್ಮ ಎಲ್ಲ ವಿಘ್ನಗಳು, ಎಲ್ಲ ಕಷ್ಟಗಳು, ಎಲ್ಲ ಸಂಕಟಗಳು ಕೂಡ ದಾಟಿ ನೀವು ಮುಂದೆ ತೆರಳುತ್ತೀರಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು. ಆರೋಗ್ಯವನ್ನು ನೀವು ಕಡೆಗಣಿಸಬೇಡಿ. ಬಹಳಷ್ಟು ಬಾರಿ ನಾನು ಕನ್ಯಾ ರಾಶಿಯವರಿಗೆ ಇದನ್ನು ತಿಳುವಳಿಕೆ ಹೇಳ್ತೇನೆ. ಎಷ್ಟೋ ಬಾರಿ ನೀವೇನು ಮಾಡ್ತೀರಿ ಅಂತಂತಂದರೆ ಏನೋ ಸಣ್ಣದಾಗಿದ್ದು ಬಿಡು ಅಂತ ಬಿಟ್ಬಿಡ್ತೀರಿ. ಆದರೆ ಅದೇ ದೊಡ್ಡದಾಗಿ ನಿಮಗೆ ತೊಂದರೆಯನ್ನು ಈಡು ಮಾಡ್ತದೆ. ಆದ ಕಾರಣದಿಂದ ತಪ್ಪದೆ ಕನ್ಯಾ ರಾಶಿಯವರು ಆರೋಗ್ಯದ ಕಡೆಗೆ ಗಮನವನ್ನು ಕೊಡಬೇಕು. ತುಲಾರಾಶಿ. ತುಲಾರಾಶಿಯವರು ತಪ್ಪದೆ ಇವತ್ತಿನ ದಿವಸ ಶನಿದೇವರ ಸ್ಮರಣೆಯನ್ನು ಮಾಡಬೇಕು. ಶನಿದೇವರ ಸ್ಮರಣೆಯಿಂದ ನಿಮ್ಮ ಎಲ್ಲ ವಿಘ್ನಗಳ ನಾಶವಾಗ್ತದೆ. ಮತ್ತು ವಿಶೇಷವಾಗಿ ಶನಿದೇವರ ಒಂದು ಅನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ತಪ್ಪದೆ ತೈಲದಾನವನ್ನು ನೀವು ಮಾಡಬೇಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ತಪ್ಪದೆ ಇವತ್ತಿನ ದಿವಸ ನಿಮ್ಮ ವಿಶೇಷವಾದಂತಹ ಸ್ಥಾನಮಾನಗಳನ್ನು ಕಾಪಾಡಿಕೊಳ್ಳಲಿಕ್ಕೆ ಹೋರಾಟವನ್ನು ನೀವು ನಡೆಸ್ತೀರಿ. ಈ ಹೋರಾಟದೊಳಗೆ ನಿಮಗೆ ದೈವ ಬಲ ಕೂಡಿದೆ. ಆದ್ದರಿಂದ ನೀವು ಯಾವ ಸ್ಥಾನಮಾನವನ್ನು ಪಡೆಯಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಿ ಆ ಎಲ್ಲ ಸ್ಥಾನಮಾನಗಳಿಗೂ ಕೂಡ ನಿಮಗೆ ಅನುಕೂಲಕರವಾದಂತಹ ವಾತಾವರಣ ಪ್ರಾಪ್ತಿಯಾಗ್ತದೆ. ಧನುರಾಶಿ. ಧನುರಾಶಿಯವರು ವಿಶೇಷವಾಗಿ ಗುರಿಯನ್ನು ಮುಟ್ಟಲಿಕ್ಕೆ ನೀವು ಓಡಾಡ್ತಾ ಇದ್ದೀರಿ. ಸೊ ಆ ಗುರಿ ಮುಟ್ಟುವಂತಹ ಪ್ರಯತ್ನಕ್ಕೆ ಇವತ್ತು ದೈವ ಬಲ ಇದೆ, ಗುರುಬಲ ಇದೆ. ಸೊ ಈ ದೈವ ಬಲ, ಗುರುಬಲ ಎರಡೂ ಇದ್ದಾಗ ಗುರಿ ಮುಟ್ಟುವುದು ಅಂತನ್ನೋದೇನಿದೆ ಇದು ಅತ್ಯಂತ ಸಲೀಸಾಗ್ತದೆ. ಆದ್ದರಿಂದ ನಿಮಗೆಲ್ಲ ರೀತಿಯಾದಂತಹ ಒಳಿತು ಪ್ರಾಪ್ತಿಯಾಗ್ತದೆ. ಮಕರ ರಾಶಿ. ಮಕರ ರಾಶಿಯವರು ಶನಿದೇವರ ಸಾಡೆ ಸಾತಿಯಿಂದ ಹೊರಗಡೆ ಬಂದಿದ್ದೀರಿ. ಆ ಶನಿದೇವರ ಪೂರ್ಣ ಅನುಗ್ರಹಕ್ಕೆ ಅಂಥೇಳಿ ನೀವು ಈ 29ನೇ ತಾರೀಕಿಗೆ ಏನು ಸ್ಥಾನಪಲ್ಲಟ ಆಗ್ತದೆ ಆ ಸ್ಥಾನಪಲ್ಲಟದ ಸಂದರ್ಭದಲ್ಲಿ ತಪ್ಪದೆ ಶನಿದೇವರಿಗೆ ಎಳ್ಳಿನ ಮುಡುಪನ್ನು ಕೊಟ್ಟು ನೀವು ಆ ಶನಿದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮುಂದಿನ ಎಲ್ಲ ಒಳಿತಿಗೆ ತಯಾರಾಗಿರಿ. ಕುಂಭರಾಶಿ. ಕುಂಭರಾಶಿಯವರು ವಿಶೇಷವಾಗಿ ಶನಿದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ. ಬಹಳ ಕಷ್ಟದಿಂದ ಈ ಸದ್ಯಕ್ಕೆ ಜೀವನವನ್ನು ನಡೆಸ್ತಾ ಇದ್ದೀರಿ. ಶನಿದೇವರ ಪೂರ್ಣ ಅನುಗ್ರಹ ನಿಮಗೆ ಸಿಗ್ತದೆ. ಎಲ್ಲ ರೀತಿಯಾದಂತಹ ತೊಂದರೆಗಳು, ವಿಘ್ನಗಳು, ಕಷ್ಟಗಳ ನಾಶವಾಗ್ತದೆ. ಸೊ ಈಗ ಶನಿದೇವರು ನಿಮ್ಮ ಕಡೆಯಿಂದ ಏನು ಕಸ್ಕೊಂಡಿದ್ದಾನೆ ಅದೆಲ್ಲವನ್ನು ಹೊಳ್ಳಿಕೊಡುವಂತಹ ಸಮಯ ಕುಂಭರಾಶಿಯವರಿಗಿದೆ. ದ್ವಾದಶ ರಾಶಿಗಳಲ್ಲಿ ಕಟ್ಟಕಡೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರಲಿದೆ. ಆರೋಗ್ಯ ಸಮಸ್ಯೆಯಿಂದ ನೀವು ಬಳಲ್ತಾ ಇರಬೇಕಾದ್ರೆ ನಿಮಗೆ ಪರಿಹಾರ ಅಂತಂತಂದ್ರೆ ಧನ್ವಂತರಿಯ ಮಹಾಮಂತ್ರ ಜಪ. ಸೊ ಆ ಧನ್ವಂತರಿಯ ಧನ್ವಂತರೇ ನಮಃ ಅಂತನ್ನುವಂಥ ಮಹಾಮಂತ್ರ ಜಪವನ್ನು ಮಾಡಿ ವಿಶೇಷವಾಗಿ ಈ ಮೀನರಾಶಿಯವರಿಗೆ ಸಕಲ ಆಪತ್ತುಗಳ ಪರಿಹಾರ ಆಗ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.